ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನಂಬಿಕೆ, ವಿಶ್ವಾಸ, ಪ್ರೀತಿ ಬಿಟ್ಟೋದ್ರು ಈ ಎರಡು ಮಾತುಗಳು ಭಾಳ ಕೇಳ್ತಾ ಇರ್ತೀವಿ ನಾವು. ಯಾರೊಬ್ಬರು ಜೀವನದಲ್ಲಿ ಬರ್ತಾರೆ, ನಂಬಿಕೆಸ್ಥರು, ಚಂದನಾಗಿರ್ತಾರೆ, ಆಧಾರವಾಗಿರ್ತಾರೆ, ಒಂದು ಬೆಂಗಾಲಾಗಿ ಜೀವನದಲ್ಲಿ ನಡ್ಕೊಂಡು ಹೋಗ್ತಾರೆ. ಏನೋ ಒಂದು ವಿಷಯಗಳಿಗೇನೋ ಮಧ್ಯಂತರ ಏನಾದರೂ ಒಂದು ಸಮಸ್ಯೆನೋ ಅಥವಾ ಯಾರ್ದಾದ್ರೂ ಹಸ್ತಕ್ಷೇಪನೋ ಏನೋ ಒಂದು ನಡೆಯುತ್ತೆ, ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋಗಿದ ತಕ್ಷಣ ಇಲ್ಲಿ ಜಂಗಾಬಲ ಅಡಗೋಗಿರುತ್ತೆ. ಫೋನ್ ಮಾಡ್ತಾರೆ, ಬಿಟ್ಟೋದ್ರು, ಜೊತೆಗಿದ್ರು, ಹಿಂಗಾಯಿತು, ಬಿಟ್ಟೋದ್ಲು, ಜೊತೆಗಿದ್ರು, ಹಿಂಗಾಯಿತು. ಅಂದರೆ ಬದುಕಿನಲ್ಲಿ ಏನೂ ಬೇಡ, ಹಣ ಬೇಡ, ಆಸ್ತಿ ಬೇಡ, ಮನೆ ಬೇಡ, ಮಕ್ಕಳು ಬೇಡ, ಏನು ಬೇಡ. ನಂಬಿಕೆಸ್ಥರು, ಪ್ರೀತಿ ಪಾತ್ರರು ಅಥವಾ ತನ್ನ ಆತ್ಮೀಯತೆ ಇರ್ತಕ್ಕಂಥ ಜನರು, ಇವರು ಬಹಳ ಬೇಕಾದವರಾಗಿ ಇವರು ತಿಳ್ಕೊಂಬಿಡುತ್ತಾರೆ. ಅರೆ ಹೋಗಿದ್ದಾರೆ, ಬರ್ಬೋದು, ಸ್ವಲ್ಪ ಸಮಯ, ಗಳಿಗೆ, ದಿನಗಳು ಕಾಯುವಂಥ ಒಂದು ಮನಸ್ಥಿತಿನೂ ಕೂಡ ಇರೋದಿಲ್ಲ. ಬಂದುಬಿಡ್ಬೇಕಷ್ಟೆ. ಮಾನಸಿಕವಾಗಿ ಅಲ್ಲಿ ಇವರು ನೊಂದಿರ್ತಾರೆ, ದಿನಂಪ್ರತಿ ಯೋಚನೆ ಮಾಡ್ತಾ ಇರ್ತಾರೆ. ಹೋಗಿದ್ದು, ತಿರುಗಾಡಿದ್ದು, ಬಂದಿದ್ದು, ಕೂತ್ಕೊಂಡಿದ್ದು, ತಿಂದಿದ್ದು ಎಲ್ಲವೂ ಕೂಡ ಜ್ಞಾಪನ ಬರುತ್ತೆ ಇವ್ರಿಗೆ. ಕೊನೆಯದಾಗೇನು, ಮೋಸ ಮಾಡಿಬಿಟ್ರಂತ ಮೊಬೈಲಲ್ಲಿ ಈ ಯಾವುದದು ದುಃಖದ ಹಾಡುಗಳನ್ನು ಹಾಕ್ತಾ, ಅಥವಾ ಸ್ಟೇಟಸ್ ಅಂತ, ಅಥವಾ ಅದೇನದು ಬೇರೆ ಬೇರೆ ಏನೋ ಬರ್ತದೆ ಅಂಥದ್ರಲ್ಲಿ ದುಃಖದ ಹಾಡುಗಳು, ಬಿಟ್ಟೋದ್ರು, ಮರ್ತೋದ್ರು, ಮೋಸ ಮಾಡಿದ್ರು, ಇಂಥ ಹಾಡುಗಳೇ ಬರ್ತಾ ಇರುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಜೀವನದಲ್ಲಿ ಅವ್ರ ಬಗ್ಗೆನೇ ಯೋಚನೆ ಮಾಡಿ ಇವರು ಆರೋಗ್ಯವನ್ನು ಹಾಳುಗೆಡುಕೊಂಡು ಸುಖವಾಗಿರ್ತಕ್ಕಂಥ ಜೀವನವನ್ನು ನರಕಮಯವನ್ನಾಗಿ ಮಾಡಿಕೊಂಡು, ಹಾಗೇ ಇವರಲ್ಲಿರ್ತಕ್ಕಂಥ ಬುದ್ಧಿ ಕೌಶಲ್ಯಗಳನ್ನು ಕೂಡ ಮರೆತು ಇವರು ವ್ಯಾವಹಾರಿಕವಾದಂಥ ಒಂದು ವಿಷಯ ಸ್ಥಿತಿಯನ್ನು ಕಳಪೆ ಮಾಡಿಕೊಂಡು ಅಜ್ಞಾನಪೂರ್ವಕವಾದಂಥ ನಡೆಯುವಂಥ ಒಂದು ಸಾಧ್ಯತೆಗಳಿರ್ತದೆ. ಮನೆಯಲ್ಲಿ ಉಪ್ಪರಿಗೆ ಇದ್ದರೂ, ಒಳ್ಳೆ ಮೃಷ್ಟಾನ್ನ ಭೋಜನ ಇದ್ದರೂ ತಿನ್ನಲ್ಲ, ಕೊರಗೋದು ಜಾಸ್ತಿ. ಅವರ ಒಂದು ನಂಬಿಕೆ ದ್ರೋಹದ ಬಗ್ಗೆನೇ ಕೊರಗ್ತಾ ಇರ್ತಾರೆ, ಅಥವಾ ಆ ವ್ಯಕ್ತಿಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಇದರಿಂದ ಸಾಧಿಸುವಂಥದ್ದೇನು ಏನಿಲ್ಲ. ಅವ್ರೇನಾದ್ರು ದಪ್ಪ ಇದ್ದರೆ ಸಣ್ಣ ಆಗ್ಬೋದು, ಯಾಕಂದರೆ ಊಟ ಗೀಟ ಕಡಿಮೆ ಮಾಡಿರ್ತಾರಲ್ಲ. ಹಾಗಾಗಿ ಅಂದರೆ ಮಾನಸಿಕತೆ ಅಷ್ಟೊಂದಾಗಿರುತ್ತೆ, ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ. ಮತ್ತು ಇವರಿಗೆ ಆವೇಶಗಳು, ಕೋಪ, ತಾಪ ಅನ್ನೋದು ಹೆಚ್ಚಿಗೆ ಬರ್ತಾ ಇರುತ್ತೆ. ಹಿಂಗೆ ಅನ್ಯಾಯ ಆಯ್ತಲ್ಲ ಜೀವನದಲ್ಲಿ, ನಾನೇನು ಮಾಡಿದ್ದೆ ಅನ್ನೋವಂಥದ್ದು. ಹೀಗೆ ನೋಡಿ, ನಂಬಿಕೆಸ್ಥರು, ಪ್ರೀತಿ ಪಾತ್ರರು ಬದುಕಿನಲ್ಲಿ ಬಂದಾಗ ಅವ್ರಿಗೇನೋ ಒಂದು ಆ ಸಂದರ್ಭ, ಸನ್ನಿವೇಶ, ಜೀವನ ನಡ್ಕೊಂಡು ಹೋಗಿರುತ್ತೆ. ಅಲ್ಲಿನ ತೀರಾ ಖುಷಿ ಇರುತ್ತೆ, ಅಥವಾ ಸಂತೋಷ ಇರುತ್ತೆ, ಅಥವಾ ಏನೋ ಒಂದು ರೀತಿಯಲ್ಲಿ ಸಾಗ್ತಾ ಇರುತ್ತೆ, ಅದು ನಡೀತಾ ಇರುತ್ತೆ. ಏನೋ ಒಂದು ವಿಷಯ ಇರ್ತದೆ, ಬಿಟ್ಬಿಡಿ. ಆದರೆ ಅವರು ಹೋದ್ಮೇಲೆ ಅವ್ರ ಬೆಲೆ ಏನು ಅನ್ನೋದು ಕೆಲವೊಬ್ರಿಗೆ ಅರ್ಥ ಆಗುತ್ತೆ. ಕೆಲವೊಮ್ಮೆ ಸಮಸ್ಯೆಗಳು ಮಾತಿನ ಭರಾಟೆಯಲ್ಲಿ, ವಾಗ್ವಾದಗಳನ್ನು ನಡೆಸ್ಕೊಂಡಾಗ ದೂರ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಕೆಲವೊಮ್ಮೆ ಮಧ್ಯಂತರ ಜನಗಳ ಹಸ್ತಕ್ಷೇಪದಿಂದ ದೂರ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಕೆಲವೊಮ್ಮೆ ಏನಂತಂದರೆ, ನಿಮ್ಮ ಬಳಿ ದುಡ್ಡು ಕಾಸು ಖಾಲಿ ಆಯಿತು ಅಂತ ಗೊತ್ತಾಗಿದ ತಕ್ಷಣ ದೂರ ಆಗುವಂಥ ಸಾಧ್ಯತೆಗಳು ಇರ್ತವೆ. ನೀವು ಅರ್ಥ ಮಾಡ್ಕೋಬೇಕಿದು ವ್ಯವಸ್ಥೆನ. ಕಾರಣಗಳು 1000 ಇರ್ಬೋದು. ಹೋದವರು ಬೇರೆ ರೂಪದಲ್ಲಿ ಅಥವಾ ನಿಮ್ಮನ್ನು ವಿದ್ರೋಹ, ಮೋಸ ಮಾಡಿ ಹೋಗಿದ್ದರೆ ಖಂಡಿತವಾಗಿ ಅದನ್ನು ಮೊದಲು ತೆಗೆದು ಹಾಕ್ಬಿಡಿ. ಆ ಕೊರಗಿನಲ್ಲೇ ಕೊರಗೋದ್ರಿಂದ ನಿಮ್ಮ ಜೀವನ ಕೂಡ ಕಷ್ಟ, ನಷ್ಟ, ದುಃಖಮಯವಾಗಿರುತ್ತೆ. ಹೋಗಿದ್ದಾರೆ ಅಂದರೆ ಅವ್ರ ಯೋಗ್ಯತೆ ಏನು ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ನಿಮ್ಮ ಹತ್ರ ಕೈ ಖಾಲಿ ಆದಾಗ ಹೋದರು ಅಂತಂದರೆ ಅವ್ರ ಯೋಗ್ಯತೆ ಇಷ್ಟೇ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಅಂತಃಸತ್ವವಾಗಿರ್ತಕ್ಕಂಥ ಪ್ರೀತಿಯ ಭಾವನೆ, ಮನೋಭಾವನೆ ಸತ್ತು ಹೋಗಿದೆ ಅಂತ ಅರ್ಥ. ಯಾವುದೋ ಒಂದು ಕರ್ಮಕ್ಕೋ, ಯಾವುದೋ ಒಂದು ಕ್ರಿಯೆಗೋ, ಯಾವುದೋ ಒಂದು ನಿಶ್ಚಿತ ವ್ಯವಸ್ಥೆಯನ್ನು ಪಡೀಲಿಕ್ಕೆ ಮಾತ್ರ ನಿಮ್ಮನ್ನು ಬಳಸ್ಕೊಂಡಿದ್ದಾರೆ ಎಂಬುದಾಗಿ ನೀವು ತಿಳ್ಕೊಳ್ಬೇಕು. ಸುಮ್ಮನೆ ಇದನ್ನು ಎಲ್ಲೋ ಒಂದು ಕಪೋಲಕಲ್ಪಿತವಾಗಿ ಭಾರಿ ಒಳ್ಳೆಯವರು, ಭಾರಿ ಸಭ್ಯಸ್ಥರು, ಜೀವನ, ವೇದಾಂತ, ವಿಜ್ಞಾನ, ಅದೆಂಥದ್ದೆಂಥದ್ದು ಸಾಹಿತ್ಯ, ಒಳ್ಳೆ ಹಾಡು ಎಲ್ಲವೂ ಬರೆದಿರ್ತೀರ ಬದುಕಿನಲ್ಲಿ.
50 ವರ್ಷದ ಯುವಕನೂ ಕೂಡ ಪ್ರೇಮಿ ಆಗಿಬಿಟ್ಟಿರ್ತಾನೆ, 18 ವರ್ಷದ ಹುಡುಗನ ಥರ ಆಗಿರ್ತಾನೆ. ಈ ರೀತಿಯಾದಂಥ ಮನೋಭಾವನೆ ತೆಗೆದುಹಾಕಿ ಜೀವನ ಅನ್ನೋದು ಆನಂದಮಯವಾಗಿರ್ತದೆ. ಬದುಕಿನಲ್ಲಿ ಸಾಕಷ್ಟು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಇದ್ದೇ ಇರ್ತದೆ. ಯಾವುದೋ ವ್ಯಕ್ತಿ ಅಥವಾ ಯಾವುದೋ ಮಧ್ಯಂತರವಾಗಿರ್ತಕ್ಕಂಥ ಹಸ್ತಕ್ಷೇಪಗಳಿಂದ ದೂರ ಆಗಿದ್ದರೆ ಅವ್ರ ಯೋಗ್ಯತೆಯೂ ಕೂಡ ನೀವು ತಿಳ್ಕೊಳ್ಬೇಕು. ಇದು ಸ್ಥಿತಿಗತಿಗಳನ್ನು ನಿರ್ಧಾರ ಮಾಡಲು ನೀವು ವಿಫಲ ಆಗಿಬಿಡ್ತೀರ. ನಿಮಗೆ ಕಣ್ಣಿಗೆ ಕಾಣದಷ್ಟೇ ವಾಪಸ್ ಬರಬೇಕು, ಮತ್ತೆ ಚೆನ್ನಾಗಿರಬೇಕು. ಇದರ ಆಳ ಜ್ಞಾನದ ಬಗ್ಗೆ ನೀವು ಹೋಗೋದಿಲ್ಲ. ಇಲ್ಲಿ ನಡೀತಾ ಇರ್ತಕ್ಕಂಥ ಕುತಂತ್ರದ ಬಗ್ಗೆ ಅರಿವಿಗೆ ಬರೋದಿಲ್ಲ. ಇಲ್ಲಿ ನಡೀತಾ ಇರ್ತಕ್ಕಂಥ ವಿದ್ರೋಹದ ಬಗ್ಗೆ ನಿಮಗೆ ತಿಳುವಳಿಕೆ ಇಲ್ಲ. ಒಟ್ಟು ಬರಬೇಕು, ಚೆನ್ನಾಗಿರಬೇಕು, ಮೊದಲಿನ ಥರ ಇರಬೇಕು. ಇದೇ ನಿಮ್ಮ ಮನಸ್ಸಿನ ಭಾವನೆಯಲ್ಲಿ ಕುಂತ್ಕೊಂಡ್ಬಿಡುತ್ತೆ. ಇಂಥ ಸ್ಥಿತಿಯಲ್ಲಿ ನೀವು ಏನಾಗುತ್ತೆ, ಕೆಲವೊಬ್ಬರಿಗೆ ಯೋಚನೆ ಮಾಡಲಿಕ್ಕೂ ಆಗಲ್ಲ. ಖಿನ್ನತೆ, ಮಾನಸಿಕತೆ ಅನ್ನೋದು ಬಂದುಬಿಡುತ್ತೆ. ಇಂಥದ್ದು ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಕೇಳ್ತಾ ಇರ್ತೀವಿ, ಕೇಳಿದ್ದನ್ನೇ ಹೇಳ್ತಾ ಇದ್ದೀವಿ ಅಷ್ಟೇ ನಾವು. ಹೀಗೆ ಇಂಥ ನಂಬಿಕೆ ದ್ರೋಹಗಳಿಂದ ಅಥವಾ ನಂಬಿಕಸ್ಥರು ನಿಮ್ಮಿಂದ ದೂರ ಆದಾಗ, ಕೈ ಕೊಟ್ಟಾಗ, ನಂಬಿದವರ ಒಂದು ವಿಷಯವಾಗಿ ನೀವು ದಿನೇಕವಾಗಿ ಕಣ್ಣೀರಲ್ಲಿ ಕೈ ತೊಳಿತಾ ಬದುಕನ್ನು ಹಾಳುಗೆಡುತ್ತಾ ಇರ್ತೀರ. ಅದನ್ನು ಮೊದಲು ನಿಲ್ಲಿಸಿ ಜೀವನದ ಬಗ್ಗೆ ಖುಷಿಯಾಗಿ ಆನಂದವಾಗಿ ಒಮ್ಮೆ ಯೋಚಿಸಿ. ಹೋದವ್ರು ಹೋಗಲಿ, ಅವ್ರ ಮುಂದೆ ಬೆಳೆದು ತೋರಿಸಿ, ಅಷ್ಟೇ ನಾನು ಹೇಳೋದು. ಆದರೂ ಕೂಡ ಮತ್ತೆ ನೀವು ಸರಿ ಹೋಗಬೇಕು. ನಿಮ್ಮ ಆತ್ಮೀಯತೆ, ನಂಬಿದವರ ಒಂದು ವಿಷಯ ಸ್ಥಿತಿಯಲ್ಲಿ ಸರಿಪಡಿಸ್ಕೊಳ್ಬೇಕೆಂಬತಕ್ಕಂಥ ಮನೋಭಾವನೆ ಇದ್ದಾಗ, ಅಥವಾ ನಿಮ್ಮಿಂದನೇ ಏನೋ ಒಂದು ಪ್ರಮಾದಗಳಾಗಿದ್ದಾಗ ಇಂಥ ಸಂದರ್ಭಗಳು ಬರುತ್ತೆ, ಹೇಳ್ಕೊಳ್ಳಿಕ್ಕಾಗಲ್ಲ. ಸರಿಪಡಿಸ್ಕೊಳ್ಬೇಕೆಂಬತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಈ ತಂತ್ರವನ್ನು ಮಾಡ್ಬೋದು. ಅರಳಿ ಎಲೆಯ ಮೇಲೆ ವ್ಯಕ್ತಿಯ ಹೆಸರನ್ನು ಕಪ್ಪು ಶಾಯಿಯಲ್ಲಿ ಬರೀರಿ, ಮಸಿಯಲ್ಲಿ ಬರೀರಿ. ಆ ಎಲೆಯ ಮೇಲೆ ಒಂದು ತ್ರಿಶೂಲದ ಚಿಹ್ನೆಯನ್ನು ಕೂಡ ಬರೀರಿ. ಹೆಸರು ಮತ್ತು ತ್ರಿಶೂಲದ ಚಿಹ್ನೆ ಎರಡೂ ಇರಲಿ. ಅದರ ಜೊತೆಗೆ ಆ ಅರಳಿ ಎಲೆಯನ್ನು ಸುರುಳಿ ಆಕಾರದಲ್ಲಿ ಸುತ್ತಿ, ಅಂದರೆ ಅದನ್ನು ಫೋಲ್ಡ್ ಮಾಡಿ ಸುರುಳಿ ಆಕಾರದಲ್ಲಿ ಮಾಡಿ ಅದಕ್ಕೊಂದು ಸ್ವಲ್ಪ ದಾರ ಕಟ್ಟಿ ಸುತ್ತಿ ಇದನ್ನು ಬಿಳಿ ಬಟ್ಟೆಯಲ್ಲಿ ಇಟ್ಟು ಅದರ ಮೇಲ್ಗಡೆ ಗೋರಂಜನ ಸಿಗುತ್ತೆ ನಿಮ್ಮ ಗ್ರಂಥಿಗೆ ಅಂಗಡಿಯಲ್ಲಿ, ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ. ಗೋಮತಿ ಚಕ್ರ ಒಂದು 8, ಹಾಗೆ ಅರಿಶಿಣ ಕುಂಕುಮ 8 ಕವಡೆ, ಇಷ್ಟನ್ನು ಒಂದು ಗಂಟಾಗಿ ಕಟ್ಟಿಡಿ. ಇದನ್ನು ಹೋಗಿ ಹುತ್ತದಲ್ಲಿ ಹಾಕಿ ಒಂದು ಲೋಟ ಹಾಲನ್ನು ಕೂಡ ಹಾಕಿ. ಖಂಡಿತ ನಂಬಿಕಸ್ಥ ಪ್ರೀತಿಪಾತ್ರರು ಏನು ದೂರ ಆಗಿದ್ದಾರೆ ಸರಿಪಡಿಸುವಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಆದರೂ ಕೂಡ ನೀವು ಸುಮ್ಮನೆ ಯೋಚನೆ ಮಾಡಿ ಎಲ್ಲೋ ಒಂದು ಕಡೆ ಹೋಗಿದ್ದಾರೆ ಅಂದರೆ ಯಾವ ತಪ್ಪಿನಿಂದ ಯಾವ ಕಾರಣದಿಂದ ಹೋಗಿದ್ದಾರೆ ಅಂತ ತಿಳ್ಕೊಂಡು ವ್ಯಕ್ತಿಯ ಯೋಗಾಯೋಗ್ಯತೆ ಬಲಾಬಲ ತಿಳ್ಕೊಂಡು ನೀವು ಜೀವನವನ್ನು ಮಾಡಬೇಕು. ಅದು ಹೋಗಿದ್ದಾರೆ ಅವ್ರು ಕೆಟ್ಟವರು ಅನ್ನೋದು ಗೊತ್ತಿದ್ರು ಅಂಥವರೇ ಬೇಕು ಅಂದರೆ ನಿಮ್ಮ ಮುಟ್ಟಾಳತನ ಆಗುತ್ತೆ, ಮೂರ್ಖತನದಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಜೀವನವನ್ನು, ನಿಮ್ಮ ಬದುಕನ್ನು ನೀವು ಚೆನ್ನಾಗಿ ಮಾಡಿಕೊಂಡೋದ್ರೆ ನೀವು ಮಾಡುವಂಥ ಒಂದು ಜೀವನ ಏನಿದೆ ಅದು ಅವರಿಗೆ ಪಾಠವಾಗುತ್ತೆ. ಅದನ್ನು ಕೂಡ ತಿಳ್ಕೊಳ್ಳಿ. ಖಂಡಿತ ನಿಮ್ಮ ಜೀವನ ಸರಿ ಹೋಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆಯ ವಿಳಾಸ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಇಲ್ಲಿ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ಖಚಿತಪಡಿಸ್ಕೊಂಡು ತಾವು ಬರಬೇಕಾಗುತ್ತೆ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.